ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ. ಹೌದು, ಈ ದಾಸರ ವಾಣಿಯಂತೆ ಮಣ್ಣಿಲ್ಲ ಅಂದ್ರೆ ಮನುಷ್ಯನ ಅಸ್ತಿತ್ವವೇ ಇಲ್ಲ. ಸಸ್ಯಗಳ ಮೂಲಕ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕ ಸತ್ವಗಳು ಸಿಗುವುದೇ ಈ ಮಣ್ಣಿನಿಂದ. ಹೀಗಾಗಿ ಇವತ್ತು ಏರುತ್ತಿರುವ ಜನಸಂಖ್ಯೆಯ ಹೊಟ್ಟೆ ತುಂಬಿಸಲು ಅಧಿಕ ಫಸಲು ಪಡೆಯುವುದೊಂದೇ ಅಲ್ಲ, ಪೋಷಕಾಂಶಭರಿತ ಗುಣಮಟ್ಟದ ಆಹಾರ ಬೆಳೆಗಳನ್ನು ಉತ್ಪಾದಿಸುವುದು ನಮ್ಮ ಗುರಿಯಾಗಬೇಕಿದೆ. ಭಾರತದಂತಹ ದೇಶದಲ್ಲಿ ಇದೊಂದು ದೊಡ್ಡ ಸವಾಲು. ಕಾರಣ ಇಲ್ಲಿಯ ಕೃಷಿ ಭೂಮಿ ಸೂಕ್ಷ್ಮ ಪೋಷಕಾಂಶಗಳಿಂದ ಬಳಲುತ್ತಿದೆ. ಭಾರತದ ಬಹಳಷ್ಟು ಭಾಗದಲ್ಲಿ ಜಿಂಕ್, ಕಬ್ಬಿಣ, ಕಾಪರ್, ಮ್ಯಾಂಗನೀಸ್, ಮಾಲಿಬ್ಡಿನಂ, ಬೋರಾನ್ ಲಘು ಪೋಷಕಾಂಶಗಳ ಅತಿಯಾದ ಕೊರತೆಯಿಂದ ಬೆಳೆಯ ಇಳುವರಿ ಮತ್ತು ಗುಣಮಟ್ಟ ಕುಸಿಯುತ್ತಿದೆ. ಆದ್ದರಿಂದ ರೈತರು ಬೆಳೆಗೆ ಕೇವಲ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮಾತ್ರವಲ್ಲ, ಲಘು ಪೋಷಕಾಂಶಗಳನ್ನು ಪೂರೈಸುವುದರತ್ತ ಹೆಚ್ಚು ಗಮನ ಹರಿಸಬೇಕು. ಈ ನಿಟ್ಟಿನಲ್ಲಿ ಅನೇಕ ಪ್ರಯೋಗಗಳನ್ನು ಕೈಗೊಂಡ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಕಂಪನಿ 2 ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡುತ್ತಿದೆ. ಅವುಗಳೇ ಸೂಪರ್ ಮಿಲಾ ಮತ್ತು ಅರೆಕ್ಸ್. ಸೂಪರ್ ಮಿಲಾ ಮತ್ತು ಅರೆಕ್ಸ್ ಗೊಬ್ಬರಗಳ ವೈಶಿಷ್ಟ್ಯವೆಂದರೆ ಬೆಳೆಯ ಬೆಳವಣಿಗೆಗೆ ಬೇಕಾದ ಪ್ರಮುಖ ಪೋಷಕಾಂಶಗಳ ಜೊತೆ ಲಘು ಪೋಷಕಾಂಶಗಳು ಕೂಡ ಇದರಲ್ಲಿದ್ದು ಇವು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವ ಗುಣವನ್ನ ಹೊಂದಿವೆ. ಮೊದಲು ಸೂಪರ್ ಮಿಲಾ ಬಗ್ಗೆ ಹೇಳುವುದಾದರೆ, ಇಂದು ಮಾರುಕಟ್ಟೆಯಲ್ಲಿ ಹಲವಾರು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ನೋಡಬಹುದು. ಸದ್ಯ ವಿದೇಶಿ ಮೂಲದ ಗೊಬ್ಬರವೊಂದು ಹೆಚ್ಚು ಚಾಲ್ತಿಯಲ್ಲಿದೆ. ಇದಕ್ಕೆ ಟಕ್ಕರ್ ಕೊಡಲೆಂದೇ ಮಾರುಕಟ್ಟೆಗೆ ಇಳಿಯುತ್ತಿದೆ ಸೂಪರ್ ಮಿಲಾ. ವಿದೇಶಿ ಗೊಬ್ಬರಕ್ಕೆ ಹೋಲಿಸಿದಾಗ ಎಲ್ಲಾ ದೃಷ್ಟಿಯಿಂದಲೂ ಉತ್ತಮವೆನಿಸಿರುವ ಸೂಪರ್ ಮಿಲಾದಲ್ಲಿ ಪ್ರಥಮ ಪೋಷಕಾಂಶಗಳಾದ ಸಾರಜನಕ 12%, ರಂಜಕ 11% ಮತ್ತು 18% ಪೊಟ್ಯಾಷಿಯಂ ಜೊತೆಗೆ ಲಘು ಪೋಷಕಾಂಶಗಳಾದ ಜಿಂಕ್ 3%, ಮ್ಯಾಂಗನೀಸ್ 3%, ಕಬ್ಬಿಣ 3%, ಕಾಪರ್ 1%, ಬೋರಾನ್ 0.5% ಹಾಗೂ ಮಾಲಿಬ್ಡಿನಂ 0.01ರಿಂದ 0.05ರಷ್ಟು ಪ್ರಮಾಣದಲ್ಲಿವೆ. ಇನ್ನು ನಮ್ಮ ಕಂಪನಿ ಹೊರತಂದಿರುವ ಇನ್ನೊಂದು ವಿಶೇಷ ಉತ್ಪನ್ನವೆಂದರೆ ಅರೆಕ್ಸ್. ಇದು ಕೂಡ 100% ನೀರಿನಲ್ಲಿ ಕರಗುವ ಸಂಯುಕ್ತ ಗೊಬ್ಬರವಾಗಿದೆ. ಬೆಳೆಯ ಬೆಳವಣಿಗೆ ಜೊತೆಗೆ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಿಸುವ ಪ್ರಥಮ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಸಮತೋಲಿತ ಮಿಶ್ರಣವಿದು. ಅಂದರೆ ಪ್ರಥಮ ಪೋಷಕಾಂಶಗಳಾದ ಸಾರಜನಕ 14%, ರಂಜಕ 6% ಹಾಗೂ ಪೊಟ್ಯಾಷಿಯಂ 21%, ದ್ವಿತೀಯ ಪೋಷಕಾಂಶವಾದ ಸಲ್ಫರ್ 4% ಮತ್ತು ಲಘು ಪೋಷಕಾಂಶಗಳಾದ ಜಿಂಕ್ 1% ಮತ್ತು ಬೋರಾನ್ 0.5ರ ಪ್ರಮಾಣದಲ್ಲಿವೆ. ಸೂಪರ್ ಮಿಲಾ ಮತ್ತು ಅರೆಕ್ಸ್ ಸಂಯುಕ್ತ ಗೊಬ್ಬರಗಳನ್ನು ಎಲ್ಲಾ ಬೆಳೆಗಳಲ್ಲೂ ಉಪಯೋಗಿಸಬಹುದು. ಅದರಲ್ಲೂ ಸೂಪರ್ ಮಿಲಾ ಹಣ್ಣು ಮತ್ತು ತರಕಾರಿ ಬೆಳೆಗಳಿಗೆ ಮತ್ತು ಅರೆಕ್ಸ್ ಗೊಬ್ಬರ ಕಾಫಿ, ಕಾಳುಮೆಣಸು, ಶುಂಠಿ, ತೆಂಗು, ಅಡಿಕೆ ಹೀಗೆ ತೋಟಪಟ್ಟಿ ಬೆಳೆಗಳಿಗೆ ಹೆಚ್ಚು ಸೂಕ್ತ. ರೈತರು ಈ 2 ಗೊಬ್ಬರಗಳನ್ನು ವಿವಿಧ ವಿಧಾನಗಳ ಮೂಲಕ ಬೆಳೆಗೆ ಕೊಡಬಹುದಾಗಿತ್ತು. ಅದರ ಪ್ರಮಾಣ ಹೀಗಿದೆ: ಸಿಂಪರಣೆಯಾದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ರಿಂದ 5 ಗ್ರಾಂ, ನೀರಿನಲ್ಲಿ ಕರಗಿಸಿ ಗಿಡದ ಬುಡಕ್ಕೆ ಸುರಿಯುವುದಾದರೆ ಪ್ರತಿ ಲೀಟರ್ ನೀರಿಗೆ 5 ರಿಂದ 10 ಗ್ರಾಂ. ಡ್ರಿಪ್ ಮೂಲಕ ಕೊಡುವಂಥವರು ಮಣ್ಣು ಮತ್ತು ಬೆಳೆಗೆ ಅನುಗುಣವಾಗಿ 2 ರಿಂದ 5 ಕೆಜಿ ಉಪಯೋಗಿಸಬೇಕು. ಇನ್ನು ನೇರವಾಗಿ ಮಣ್ಣಿಗೆ ಕೊಡಬೇಕಾದಲ್ಲಿ ಎಕರೆಗೆ 25 ರಿಂದ 30 ಕೆಜಿ ಸಾಕು. ಇಲ್ಲಿ ರೈತರು ಗಮನಿಸಬೇಕಾಗಿದ್ದು, ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ದೇ ಆದ್ರೆ ಪೋಷಕಾಂಶಗಳು ಪೋಲಾಗಿ ಹೋಗುವುದನ್ನು ತಪ್ಪಿಸಬಹುದು. ಇದರಿಂದ ಹಣ ಉಳಿತಾಯವಾಗುತ್ತದೆ. ಇನ್ನು ಸೂಪರ್ ಮಿಲಾ 1 ಕೆಜಿ, 5 ಕೆಜಿ ಮತ್ತು 25 ಕೆಜಿ ಪ್ಯಾಕ್ನಲ್ಲಿ, ಹಾಗೆ ಅರೆಕ್ಸ್ 25 ಕೆಜಿ ಪ್ಯಾಕ್ನಲ್ಲಿ ಲಭ್ಯವಿದೆ. ರೈತರು ತಮ್ಮ ಬೆಳೆ ಹಾಗೂ ಬೆಳೆಯ ಹಂತವನ್ನು ನೋಡಿಕೊಂಡು ಪ್ರಮಾಣವನ್ನು ನಿರ್ಧರಿಸಿ ಅವಶ್ಯವಿದ್ದಷ್ಟು ಖರೀದಿ ಮಾಡಬಹುದು.
ಸೂಪರ್ ಮಿಲಾ ಮತ್ತು ಅರೆಕ್ಸ್ ಗೊಬ್ಬರಗಳ ಬಳಕೆಯಿಂದಾಗುವ ಲಾಭಗಳು ಏನು ಅಂತ ನೋಡೋದಾದ್ರೆ, ನೀರಿನಲ್ಲಿ ಕರಗುವ ಗೊಬ್ಬರಗಳಾಗಿರೋದ್ರಿಂದ ಸಸ್ಯಗಳು ಬೇಗನೆ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಅತಿ ಕಡಿಮೆ ಅವಧಿಯಲ್ಲಿ ಬೆಳೆಯ ಮೇಲೆ ಉತ್ತಮ ಪರಿಣಾಮ ಬೀರಿ ಗುಣಮಟ್ಟದ ಜೊತೆ ಹೆಚ್ಚು ಇಳುವರಿ ಪಡೆಯಲು ಸಹಾಯವಾಗುವುದು. ಅಷ್ಟೇ ಅಲ್ಲ, ಬಣ್ಣ, ರುಚಿ ಮತ್ತು ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚುತ್ತದೆ. ಬೆಳೆ ಕಟಾವಾಗುವವರೆಗೂ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಪೂರೈಕೆಯಾಗುತ್ತದೆ. ಬೆಳೆಯಲ್ಲಿ ಬರ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ತುಂಬುತ್ತವೆ. ಮಣ್ಣಿನ ರಾಸಾಯನಿಕ ಗುಣವನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತವೆ. ಒಟ್ನಲ್ಲಿ ಸೂಪರ್ ಮಿಲಾ ಮತ್ತು ಅರೆಕ್ಸ್ ಸಂಯುಕ್ತ ಗೊಬ್ಬರ ಬಳಕೆಯಿಂದ ಬೆಳೆಗೆ ಬೇಕಾಗುವ ಪ್ರಮುಖ ಪೋಷಕಾಂಶಗಳ ಜೊತೆ ಲಘು ಪೋಷಕಾಂಶಗಳನ್ನು ಸಹ ಪೂರೈಸಿದಂತಾಗುತ್ತದೆ. ಇದರಿಂದ ಬೆಳೆಯ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗುವುದರ ಜೊತೆಗೆ ಮಣ್ಣಿನಲ್ಲಿನ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು.